ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಯಾರ್ಯಾರಿಗೆ ನಿಮ್ಮಲ್ಲಿ ದೋಸೆ ತುಂಬ ಇಷ್ಟ? ನನಗಂತೂ ತುಂಬ ಇಷ್ಟ. ಅದು ಗೀ ದೋಸೆ ಅಂದರೆ ತುಂಬಾ ಇಷ್ಟ. ಅದ್ರ ಜೊತೆ ಈ ಥರ ಚಿಕನ್ ಕರಿ ಇದ್ದರೆ ಬೆಳಗ್ಗೆ ಸಾಕಾಗಿರುತ್ತೆ. ಇದು ವೆಡ್ನೆಸ್ಡೇದು ದೋಸೆ ಮಾಡಿದ್ದು. ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಬ್ಲಾಗಲ್ಲಿ ಏನು ನೋಡ್ತೀರಾ ಅಂತಂದರೆ, ನನ್ನ ತಮ್ಮನ 10th ರಿಸಲ್ಟ್ಸ್ ಬಂತು. SSLC ರಿಸಲ್ಟ್ ಬಂತು ಸ್ಟೇಟ್ ಬೋರ್ಡ್ ಅವನದು. ಸೊ ಒಳ್ಳೆ ಪರ್ಸೆಂಟೇಜ್ ಸೆಕ್ಯೂರ್ ಮಾಡಿದ್ದಾನೆ. 82% ಬಂದಿದೆ. ಟೋಟಲ್ 516 ಔಟ್ ಆಫ್ 625 ಬಂದಿದೆ. ಸೊ ಅವನಿಗೆ ಕಾಲೇಜ್ ಅಡ್ಮಿಷನ್ಸ್ ಕೂಡ ಆಯಿತು. KSIT ಕಾಲೇಜಲ್ಲಿ ಫಸ್ಟ್ PUC PCMಗೆ ಸೇರಿಸಿದ್ದೀವಿ. ಸೊ ಕಾಲೇಜ್ ಅಡ್ಮಿಷನ್ಸ್ ಇವತ್ತೋಗಿ ಮಾಡ್ಕೊಂಬಂದಿದ್ದೀವಿ. ಆ್ಯಂಡ್ ಇವತ್ತು ಫ್ರೈಡೇ. ಸೊ ನಾನು ಮಮ್ಮಿ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಈ ಬ್ಲಾಗಲ್ಲಿ ನೋಡೋಣ ಬನ್ನಿ. ಸೊ ನಾನು ಮಮ್ಮಿ ಹೊರಟಿದ್ವಿ ಫ್ರೈಡೇ ಈವ್ನಿಂಗ್ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು. ಓಕೆ, ಹೊರಡೋಣ ಬನ್ನಿ. ಸ್ವಲ್ಪ ಬೇಗನೆ ಹೊರಡಬೇಕಿತ್ತು, ಬಟ್ ಅವತ್ತು ಮನೇಲೆಲ್ಲ ಕೆಲಸ ಮುಗಿಸಿ ಪಾಪುಗೂ ಸ್ನಾನ ಮಾಡಿಸಿ, ಪಾಪುಗೆ ಯೂಶ್ವಲಿ ಸಂಜೆ ಸ್ನಾನ ಮಾಡಿಸೋದು ನಾವು. ಮಾಡಿಬಿಟ್ಟು ಹೊರಡೋಷ್ಟೊತ್ತಿಗೆ 6 ಗಂಟೆನೇ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಮಮ್ಮಿ ಯೂಶ್ವಲಿ ಹೆಲ್ಮೆಟ್ಸ್ ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಬಟ್ ಹೆಲ್ಮೆಟ್ ಹಾಕೋ ಅಂತ ಹೇಳ್ತಿದ್ದೆ. ಬಿಕಾಸ್ ಟ್ರಾಫಿಕ್ ಪೊಲೀಸ್ ಇರ್ತಾರಲ್ವ, ಹಾಕೋ ಅಂದಿದ್ದಕ್ಕೆ ಹೆಂಗೆ ಹಾಕ್ಕೊಂಡು ಕೂತಿದ್ದಾರೆ ನೋಡಿ. ಅರ್ಧ ತಲೆ ಮೇಲೆ ಇಟ್ಕೊಂಡು ಕೂತಿದ್ದಾರೆ ಅಷ್ಟೇ. ಸೊ ಹೊರಟು ನಾವು ಹೋಗಿದ್ದು ಟೆಂಪಲ್ ಯಾವುದು ಅಂತಂದರೆ ಬನಶಂಕರಿ ಟೆಂಪಲ್ಲೇ, ಮನೆ ಹತ್ರನೇ ಇರೋದ್ರಿಂದ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಬಂಡಿ ಮಹಾಕಾಳಮ್ಮಗೆ ಹೋಗೋಣ ಅಂತ ಚಾಮರಾಜಪೇಟೆ. ಹೆಂಗೂ ಲೇಟ್ ಆಗಿಬಿಟ್ಟಿತ್ತಲ್ಲ, ಸೊ ಮನೆ ಹತ್ರನೇ ಇರೋ ಬನಶಂಕರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಹೋಗಿ ದರ್ಶನ ಮುಗಿಸ್ಕೊಂಡು, ತುಂಬಾ ರಶ್ ಇತ್ತು ಅವತ್ತು, ಫ್ರೈಡೇ ಸಂಜೆ ಅಲ್ವಾ. ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇನೋ ಪ್ರೋಗ್ರಾಮ್ ನಡೀತಿತ್ತು ದೇವಸ್ಥಾನದಲ್ಲೇ. ಅದನ್ನೊಂದು 2 ನಿಮಿಷ ನೋಡಿಕೊಂಡು ಹಾಗೆ ಹೊರಟ್ವಿ. ಅಲ್ಲಿಂದ ಜಯನಗರಕ್ಕೆ ಹೊರಟ್ವಿ. ಆ್ಯಕ್ಚುಲಿ ಪಾರ್ಕಿಂಗಲ್ಲಿ ಕೂಡ ಇವಾಗ ಚಾರ್ಜ್ ಮಾಡ್ತಾರೆ, ಅಲ್ಲಿ ಮುಂಚೆ ಮಾಡ್ತಿರ್ಲಿಲ್ಲ. ಸೊ ನನ್ನ ಗಾಡಿ ನಿಲ್ಲಿಸಿದ್ದೆ, ಅಲ್ಲೇ ಚಪ್ಪಲಿ ಕೂಡ ನಿಲ್ಲಿಸಿದ್ವಿ. ಹೋಗಿ ನಮ್ಮ ಚಪ್ಪಲಿ ಎಲ್ಲ ಹಾಕ್ಕೊಂಡು ಹೊರಟ್ವಿ ಜಯನಗರ್ಗೆ. ಅಲ್ಲಿ GRTಗೆ ಹೋದ್ವಿ, ಯಾಕಂದರೆ ಅಕ್ಷಯ ತೃತೀಯ ಅಲ್ವಾ ಫ್ರೈಡೇ ಇದ್ದಿದ್ದು. ಅಲ್ಲೋಗಿ ಪಾಪುಗೆ ಏನಾದರೂ ತೊಗೊಂಬರೋಣ ಅಂತ ಹೋಗಿದ್ವಿ. ಅದು ಗೋಲ್ಡ್ ಅಂಗಡಿನ ಇಲ್ಲ ಸಂತೆನ ಫ್ರೀಯಾಗಿ ಏನೋ ಕೊಡ್ತಾರಂಗೆ ಜನ ತುಂಬ್ಕೊಂಡ್ಬಿಟ್ಟಿದ್ರು, ಅಷ್ಟು ಜನ ಅವತ್ತು. ಸೊ ಆಫರ್ಸ್ ಕೂಡ ಇತ್ತು, 10% ಡಿಸ್ಕೌಂಟ್ ಆನ್ ಸಿಲ್ವರ್ ಆ ಥರ ಎಲ್ಲ. ಸೊ ಪಾಪುಗೆ ಹೆಂಗಿದ್ರು ತೊಗೊಬೇಕಿತ್ತಲ್ಲ ಅಂತ ಅವಳಿಗೆ ಏನೇನೋ ತೊಗೊಂಡಿದ್ದೀವಿ, ತೋರಿಸ್ತೀನಿ ಬನ್ನಿ ವೀಡಿಯೋಲಿ ಲಾಸ್ಟಲ್ಲಿ. ಹಂಗೆ ಬರ್ತಾ ಜಯನಗರಕ್ಕೆ ಹೋದರೆ ತಿಂದಿರ ಬರೋಕ್ಕಾಗತ್ತಾ. ಫಸ್ಟು ನಾನು ಮಮ್ಮಿ ಗೋಲ್ಗಪ್ಪ ತಿಂದು, ಹಂಗೆ ದೋಸೆ ಅಂದರೆ ಸಖತ್ ಇಷ್ಟ ನನಗೆ. ಹೋಗಿ ದೋಸೆ ತಿಂದು ನಾವಿಬ್ಬರು ಅಲ್ಲೇ. ನಾನಂತೂ ಒಂದು ಓಪನ್ ಬಟರ್ ಮಸಾಲ ದೋಸೆ ತೊಗೊಂಡಿದ್ದೆ, ಸಖತ್ ಟೇಸ್ಟಿಯಾಗಿತ್ತು. ಮತ್ತು ಬಟರ್ ನೋಡ್ಬಿಟ್ಟು ನಮ್ಮಮ್ಮ ಏನು ತಿನ್ನು ಇನ್ನೂ ಊದ್ಕೊತಿದ್ರು. ಮಮ್ಮಿ ಗೀ ಮಸಾಲೆ ದೋಸೆ ತೊಗೊಂಡಿದ್ರು. ಆ್ಯಂಡ್ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿದು ಮನೇಲಿರೋರ್ಗೂ ದೋಸೆ ಪಾರ್ಸಲ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಸೊ ಇದೇ ತೊಗೊಂಡಿದ್ವಿ ನೋಡಿ, ಕಾಲಿಗೆ ಈ ಥರ ಒಂದು ಏನು ಹೇಳ್ತಾರೆ ಅದನ್ನು, ಖಡ್ಗ ಅಂತ ಹೇಳ್ತಾರಲ್ಲ, ಸ್ವಲ್ಪ ದಪ್ಪದು ಇತ್ತು, ಬಟ್ ನಾವು ಅದು ತೊಗೊಂಡಿರಲಿಲ್ಲ. ಈ ಥರದೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ವಿ. ಸ್ವಲ್ಪ ಗಟ್ಟಿನೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಸಾಕು ಇಷ್ಟು. ತುಂಬ ದಪ್ಪ ಡೊಳ್ ಥರ ಇರೋದು ಬೇಡ ಅಂತ ಹೇಳಿ ಅದನ್ನು ತೊಗೊಂಡಿದ್ವಿ. ಮತ್ತು ಉಡ್ದಾರ ತೊಗೊಂಡಿದ್ವಿ, ಸ್ವಲ್ಪ ಡಿಸೈನ್ ಆಗಿರೋದು. ಹುಡುಗಿ ಅಲ್ವಾ ನಮ್ಮ ಪಾಪು, ಸೊ ಹುಡುಗ ಬಂದು ನೋಡಿದ್ರೆ ಕಾಲಿಗೆ ಅದು ಆಗ್ತಾನೆ ಇಲ್ಲ, ಸಖತ್ ದೊಡ್ಡದು. ಇವಾಗ 5 ಮಂತ್ಸಿಗೆ ಹಾಕ್ಬೋದೇನೋ, ಇವಾಗ ಇನ್ನೂ ಅವಳಿಗೆ 2 ಮಂತ್ಸ್ ಅಲ್ವಾ. ಸೊ ಅದು ಆಗ್ತಾನೆ ಇರಲಿಲ್ಲ ಅವಳಿಗೆ. ಹಾಕಿ ನೋಡಿದ್ವಿ, ಹೆಂಗೂ ಚೆನ್ನಾಗಿತ್ತು ತುಂಬ. ಮತ್ತು ಚುಚ್ಚುತ್ತೆ, ನಂಗೆ ಇವೆಲ್ಲ ಹಾಕೋಕ್ಕೆ ಇಷ್ಟ ಆಗೋಲ್ಲ, ಬಟ್ ಚೆನ್ನಾಗಿರುತ್ತೆ, ಹೆಣ್ಮಕ್ಳಿಗೆ ಹಾಕಬೇಕು ಅಂತ ಹೇಳಿ ಹಾಕೋಕ್ಕೆ ತೊಗೊಂಡು ಬಂದಿದ್ರು ಮಮ್ಮಿ. ಆ ಉಡ್ದಾರ ಏನೋ 56 ಗ್ರಾಮ್ಸ್ ಇತ್ತು, ಮತ್ತು ಇದು 28 ಗ್ರಾಮ್ಸ್ ಏನೋ ಇತ್ತು. ಇದು ಚೆನ್ನಾಗಿದೆ ತುಂಬ. ಒಂದು 8000 ಆಗಿತ್ತು ತೊಗೊಳೋದಕ್ಕೆ. ತೊಗೊಂಡು ಬಂದಿದ್ವಿ. ಹಾಕಿದ್ರೆ ಸಕ್ಕದಾಗಿ ಕಾಣಿಸ್ತಿತ್ತು ಅವಳಿಗೆ. ಹಾಕ್ಬಿಟ್ಟು ರೇಗಿಸ್ತಾ ಇದ್ವಿ, ನೋಡು ನಿಲ್ತಾನೆ ಇಲ್ಲ ಈ ಸೊಂಟಕ್ಕಿದು ಅಂತ. ಸೊ ಇದೊಂದು ಚಿಕ್ಕ ವ್ಲಾಗ್ ನಂದು ಇವತ್ತಿಂದು. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಿದ್ರು ಮಾಡ್ಕೊಂಡು ನೋಡಿ ಪ್ಲೀಸ್. ಆ್ಯಂಡ್ ಎಸ್, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್. ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ಟೇಕ್ ಕೇರ್. ಬಾಯ್.